ಜಾತಿ ಗಣತಿ ಸಿಬ್ಬಂದಿಗೆ ಕೇಂದ್ರ ಸಚಿವ ವಿ ಸೋಮಣ್ಣನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಷ್ಟು ಪ್ರಶ್ನೆಗಳು ಬೇಕಾ ಅಂತ ಹೇಳಿ ವಿ ಸೋಮಣ್ಣನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 60 ಪ್ರಶ್ನೆಗಳನ್ನ ತಯಾರು ಮಾಡಿಕೊಂಡು ಜನಸಾಮಾನ್ಯರ ಮುಂದೆ ಹೋದಂತಹ ಸಂದರ್ಭದಲ್ಲಿ ಆ ತಾಳ್ಮೆ ಅವ್ರಿಗೆ ಇರುತ್ತಾ? ಇಷ್ಟೊಂದು ಪ್ರಶ್ನೆಗಳ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಸೋಮಣ್ಣನವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಅಧಿಕಾರಿಗಳು ಏನು ಕೊಟ್ಟರು ಮಾಡ್ತೀರಲ್ವಾ? ಇವೆಲ್ಲ ಮಾಡಿದವ್ರು ನೀವೇ ಹೇಳ್ಬೇಕು. ಇವೆಲ್ಲ ನಮ್ಗೆ ಗೊತ್ತಿರ್ತದೆ. ಇವೆಲ್ಲ ಮಾಡಿದವ್ರು ನೀವೇ ಇಲ್ವಾ ಅಷ್ಟೇ ಪ್ರಾಮಾಣಿಕವಾಗಿ ಹೇಳಿ. ಎಲ್ಲ ಹಾಕಿ ಕೇಳಿಸ್ಕೊಂಡು ಮಾಡಬಾರ್ದು ಅನ್ನೋ ತಂದಿರೋದು ಎಷ್ಟು ಜನಕ್ಕೆ ಗೊತ್ತು ನಮಗೆ ಹೇಳಿತಾವೆ. ಏನಕ್ಕೆ ನೀವು ಮಾಡ್ತಾ ಇದ್ದೀರಿ? ಎಲ್ಲ ಒಂದು ಕಡೆ ಜಾತಿ ಸಮೀಕರಣ ಮಾಡಬೇಕು ಅಂದ್ಬಿಟ್ಟು ಸಿದ್ದರಾಮಯ್ಯ ಓಟ್ಗೋಸ್ಕರ ಯಾರು ಮನೆ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ? ಇವೆಲ್ಲ ಏನಿರಬೇಕು ದುರಂತ ಸರ್, ಸಂಘರ್ಷ ಒಂದಕ್ಕೆ ಹೋಗ್ತದೆ. ನಾವು ಸರ್ ನ್ಯಾಷನಲ್ ಗೌರ್ಮೆಂಟ್ ಭಾರತ ಸರ್ಕಾರ ಸೆನ್ಸಸ್ ಜಾತಿ ಸೆನ್ಸಸ್ ಮಾಡ್ತಾರೆ. ಸದ್ಯಕ್ಕೆ ಎಲ್ಲ ಬಂದ್ಬಿಡ್ತಾರೆ. ಬರೋಲ್ಲ ತಮಾಷೆ ಸರ್. ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಒಂದಿದೆ ಸರ್. ಅದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ನಾನು ಹತ್ರ ಯಾವುದು ಪಡ್ಕೊಂಡಿಲ್ಲ, ಹತ್ರಕ್ಕೆ ಹೋಗಿದ್ದ ಯಾವುದಿಲ್ಲ ಅಂತ. ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರ, ಹೌದಾದರೆ ಏನು ಅಂತ. ಸರ್ಕಾರಿ ಮಾಸಿಕ ವೇತನದ ಆಧಾರ, ಮಾಸಿಕ ವೇತನದ ಮೇಲೆ ಖಾಸಗಿ ಉದ್ಯೋಗ, ಸ್ವಂತ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಏನಂತ ನೀನೇ ಬರ್ಕೊಡ್ತೀನಿ. ಭಾರತ ಸರ್ಕಾರದ ಮಂತ್ರಿ ಆಗಿದ್ದೀನಿ, ಏನು ಮಾಡೋದು ನಾನು ಹೇಳು? ಇವಾಗ ಬೈಬೇಕಾಯ್ತದ ಮಟ್ಕೆವೆಲ್ಲ ಕೇಳಿದಾಗ ಎಂತ ಕೆಂಟ ಆಯ್ತದೆ ಗಲೀಜು. ಯಾರು ಹೇಳ್ತಾರೆ ಇದೆಲ್ಲ? ಏನಕ್ಕಪ್ಪ ನಿಮ್ಗೆ ಇಷ್ಟೊಂದು ಜನ? ನೀವೆಲ್ಲ ಪಬ್ಲಿಕ್ಸಾ, ಎಂಪ್ಲಾಯೀಸಾ? ನಿಮ್ದೇನು ಕೆಲಸ? ಅವರೆಲ್ಲ ಮಂಗಳೂರವರು ಬಂದಿರೋದು. ಮಂಗಳೂರು ನೀವು ಪ್ರೈವೇಟ್? ನಾನು ಹೈಸ್ಕೂಲ್ ಟೀಚರ್. ಎಲೆಕ್ಷನ್ ಪ್ರೊಸೆಸ್ ಮತ್ತೆ ಇಡೀ ಬ್ಯಾಂಗ್ಳೂರ್ ಮೊಬೈಲ್ ಒಂದು OTP